ಏನಾಯ್ತು ಮೇಡಮ್? ಏನಾಯ್ತು ಬೆಳಗ್ಗೆ 6 ಗಂಟೆಗೆ? ಬೆಳಗ್ಗೆ 6 ಗಂಟೆಗೆ ನಾವು ಎಲ್ಲರೂ ಮಲ್ಕೊಯ್ತು. ನನ್ನ ಮಕ್ಕಳು ನಾನು ಎಲ್ಲರೂ ಮಲ್ಕಿದ್ರೆ ಸಾರ್ ಬಂದ್ರು, ಎಲ್ಲರೂ ಡೀಸೆಲ್ ಸಾರ್ ಎಲ್ಲರೂ ಬಂದ್ರು ಮಕ್ಕಳು ಹಿಂಗೆ ಇದ್ದಾರೆ, ಮಲ್ಕೊದ್ದಾರೆ. ಎಲ್ಲರಿಗೂ ತಗೊಂಡು ಆಚೆ ಬಿಸಾಕ್ಬಿಟ್ರು ಪೊಲೀಸವರು. ಎಲ್ಲಾರು ಬಿಸಾಕ್ಬಿಟ್ಟು ನಮ್ಗು ಕೈಯಲ್ಲಿ ತಗೊಂಡು ಹೋಗಿ ಆ ಕಡೆ ಬಿಚ್ಚಾಕಿದ್ರು. ಎಲ್ಲಾರ್ಗು ಬೆಡ್ಶೀಟ್ ತಗೊಂಡಿಲ್ಲ, ಒಂದ್ ಪಾತ್ರೆ ತಗೊಂಡಿಲ್ಲ, ಒಂದ್ ಏನು ತಗೊಂಡಿಲ್ಲ. ಬರೇ ಏನ್ ಹೇಳ್ತಾ ಇದಾರೆ, ಗ್ಯಾಸ್ ಒಂದೇ ತಗೊಳ್ರಿ, ಏನು ತಗೊಂಡ್ಬೇಡ್ರಿ, ಎಲ್ಲ ಬಿದ್ಬಿಟ್ರಿ, ಇಲ್ಲೇ ಹಾಕ್ಬೇಕು ನೀವು ಎಲ್ಲ. ಏನು ಗೊತ್ತಿಲ್ಲ, ಅದೇ ಒಂದೇ ಹೇಳಿದ್ದು ಅವ್ರು, ಬ್ಲಾಸ್ಟ್ ಆಗುತ್ತೆ ಅಂತ. ಇಲ್ಲೇ ಇರ್ತೀವಿ ನಾವು, ಇಲ್ಲೇ ಸತ್ತೀವಿ, ನಮ್ಗೆ ಇಷ್ಟು ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ಅಲ್ಲಿ ಇವಾಗ ಯಾಕೆ ಹೋಗ್ಬೇಕು ನಾವು? ನಮ್ಗೆ ಬೇಕೇ ಬೇಕು, ನಮ್ ಮನೆ ನಮ್ಗೆ ಬೇಕು. ನಾವು 35 ವರ್ಷ ಇದ್ದೀವಿ. ಫಸ್ಟ್ ಒಂದ್ ಸಾರಿ ಡಮಾಷನ್ ಆಯ್ತು, ಆಗ ಮುಗಿದೆ. ಆವತ್ತಿಂದ ಡಮಾಷನ್ ಆಯ್ತು, ಅಲ್ಲೇ ಇದ್ದೆ ನಾನು. ಆವತ್ತಿಂದ ಯಾರು ಬಂದಿಲ್ಲ. ಇವತ್ತು ಯಾಕೆ ಬಂದಿದೆ? 35 ವರ್ಷ ಆಯ್ತು. ಯಾಕೆ ಹೇಳಿದೀವಿ ಸರ್, ನಮ್ಗೆ ಏನ್ ಮಾಡಿದೆ ಅವರು? ಏನು ಅಂತಾರಲ್ಲ, ಹೊಡೆದಾಗದು ಅರ್ಜಿ ಕೊಟ್ಟಿದಾರ ಅಂತ ಹೇಳಿದ್ರು ಅವ್ರು. ಆ ಅರ್ಜಿ ತೋರ್ಸ್ರಿ ಸರ್, ನಮ್ಗೆ ಅದು ಒಂದ್ ತೋರ್ಸ್ರಿ, ನಾವು ಹೊಡೆದಾಕ್ತಿದ ಅಂತ ಹೇಳ್ತಿದಾರಲ್ಲ, ನೀವು ಹೊಡೆದಾಕ್ರಿ, ಬೇಡ ಅನ್ನಲ್ಲ. ನೀವು ಅರ್ಜಿ ಕೊಟ್ಟಿದ ಅಂತ ಹೇಳ್ತಿದಾರಲ್ಲ, ಅದು ಪೇಪರ್ ನಮ್ಗೆ ತೋರ್ಸ್ತೀರ ಅಂದ್ರೆ ನಾನು ತೋರ್ಸೇ ಇಲ್ಲ. ಅವರು ಈಗ ನೀವು 30 ವರ್ಷಗಳಿಂದ ಇಲ್ಲೇ ಇದೀವಿ. ಐತೆ ಸರ್, ನಮ್ಮ ಹತ್ರ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಮೀಟಿಂಗ್ ಮಾಡಿ ಮಾರಪ್ಪ ಬಂದು ಮೀಟಿಂಗ್ ಮಾಡಿ, ಮಾರಪ್ಪ ತಹಸೀಲ್ದಾರ್ ಎಲ್ಲರೂ ಬಂದು ಮೀಟಿಂಗ್ ಮಾಡಿ ನಮ್ಗೆ ಪೇಪರ್ ಕೊಟ್ರ ಸರಿಯಪ್ಪ ಕೊಟ್ರ ಅಂತ ನಾವು ಇಲ್ಲೇ ಇದ್ದೀವಿ. ಹೋರಾಟ ಮಾಡ್ರಿ, ನಾವು ನೀರ್ಗೋಸ ಹೋರಾಟ ಮಾಡಿದೀವಿ, ಕರೆಂಟ್ ಹತ್ತ ಹೋರಾಟ ಮಾಡಿದೀವಿ, ಎಲ್ಲರಿಗೂ ಹೋರಾಟ ಮಾಡಿದೀವಿ. ಒಂದು ಪ್ರಶ್ನೆ ಅಲ್ಲ, ಎಲ್ಲ ಹೋರಾಟ ಮಾಡಿದೀವಿ. ನನ್ಗೆ 6 ಮಕ್ಕಳು, ನಾನು ಇಲ್ಲೇ ಜೀವ ಮಾಡ್ತಿದ್ದೀನಿ. ಚಿಕ್ಕ ಮಗು ಆಗಿಂದ ತಗೊಂಡ್ ಬಂದು ಇಲ್ಲಿ ಕಿಕ್ಕಿದಾರೆ ನಮ್ಮಮ್ಮ. ಅವಾಗಿಂದ ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಮದ್ವೆ ಆಗಿದೆ, ಇಲ್ಲೇ ಮಕ್ಕಳಾಗಿದೆ. ನನ್ಗೆ 6 ಮಕ್ಕಳು. ಇಲ್ಲೇ ಉರ್ದು ಸ್ಕೂಲ್ಗೆನೆ ಹೋಗೋದು ನನ್ನ ಮಕ್ಕಳು. 6 ಮಕ್ಕಳು ಹೋಗುತ್ತಾರೆ. ಒಂದ್ ಮಗು ನನ್ನ ಕೈಯಲ್ಲಿ ಐತೆ, 1 ವರ್ಷ 3 ತಿಂಗಳು ಆ ಹುಡುಗಿಗೆ ಅಷ್ಟೇ. 6 ಮಕ್ಕಳು ಇಲ್ಲೇ ಇರ್ತಾರೆ. ನಾನು ಭಿಕ್ಷೆ ಬಡಿಯಕ್ಕೆ ಹೋಗೋದು, ನಮ್ಮ ಯಜಮಾನ್ ಭಿಕ್ಷೆ ಬಡಿಯೋರು ಹೋಗೋ. ನಾನು ಏನಂದ್ರೆ ಏನೋ ಇದು ಅಂತಾರಲ್ಲ ಸರ್, ಕವಾಲಿ ಹೊಡಿತಾರೆ ನಮ್ಮ ಯಜಮಾನ್. ನಾನು ಭಿಕ್ಷೆ ಹೋಗ್ತೀನಿ. ಏನಂತ ದುಡಿಮೆ ಮಾಡ್ಬೇಕು? ನಾವು ದುಡಿಮೆ ಮಾಡ್ತೀವಿ. 1 ರೂಪಾಯಿ ಕಷ್ಟಪಟ್ಟು ಭಿಕ್ಷೆ ಮಾಡಿ ದುಡಿಮೆ ಮಾಡಿ ಮನೆ ಕಟ್ಟಿದ್ದೀವಿ. ಅದು ಬಿಲ್ಸನಕ್ಕೂ ಸ್ವಲ್ಪ ಹೊತ್ತು ಟೈಮ್ ಕೊಟ್ರಿ ನಮ್ಗೆ. ನಮ್ಮ ಎಲ್ಲ ಪಾತ್ರೆ, ನಮ್ಮ ಸಾಮಾನು ಎಲ್ಲ ತಗೊಂತೀನಿ ಅಂದ್ರೂ ಕೊಟ್ಟಿಲ್ಲ ಅವ್ರು. ಸ್ವಲ್ಪ ಹೊತ್ತು ಚಾನ್ಸ್ ಕೊಟ್ಟಿಲ್ಲ. ನಾನು ಅಲ್ಲೇ ಮಲ್ಗಿಬಿಟ್ಟೆ, ನನ್ನ ಮಗನ್ ತಗೊಂಡು ನಾನು ಅಲ್ಲೇ ಮಲ್ಗಿಬಿಟ್ಟೆ. ಅದ್ರೂ 4 ಜನ ಬಂದು ಪೊಲೀಸರು ನನಗೆ ತಗೊಂಡು ಆ ಕಡೆ ಬಿಸಾಕ್ಬಿಟ್ರೆ ನಾನು ಹೇಳ್ದೆ, ಸಾರ್ ನಮ್ಗೆ ಚಿಕ್ಕ ಮಕ್ಕಳಿದಾವೆ, ಎಲ್ಲಾರು ಮಕ್ಕಳು ಇದ್ದಾರೆ, ಎಲ್ಲಾರ್ಗೆ ಯಾಕೆ ಹಂಗ್ ಮಾಡ್ತಿದ್ದಾರೆ? ನಮ್ಗೆ ಅರ್ಜಿ ತೋರಿಸ್ತೀರಿ, ನೀವು ಅರ್ಜಿ ಒಂದು ತೋರಿಸ್ತೀರಿ, ನಾನು ಹೇಳ್ತೀನಿ. ನಾವು ಓದಕ್ ಬರಲ್ಲ, ನಮ್ಗೆ ಯಾರ ಹತ್ರನೂ ಹೋಗಿ ನಾನು ಓದಿಸ್ಕೊಡ್ತೀನಿ, ನನ್ಗೆ ಅರ್ಜಿ ಕೊಟ್ಟಿದಾರಂತ. ಅದು ಒಂದ್ ಮಾತು ಕೇಳ್ರಿ ಅಂದ್ರೆ ಕೇಳಿಲ್ಲ ಅವರು. ಎಲ್ಲ ಬಿಸಾಕ್ಬಿಟ್ರು, ಎಲ್ಲ ನನ್ಗೆ ಮಕ್ಕಳಿಗೆ ಎಲ್ಲಾರ್ಗು ತಗೊಂಡೋಗಿ ಹಾಕ್ಬಿಟ್ರು ಅವರು. ಒಂದು ಸಿಲಿಂಡರ್ ಒಂದೇ ತಗೊಂಡ್ ಬಿಡ್ರಿ ಅಂತ ಹೇಳ್ತಿದಾರ ಅವ್ರು. ಬೇರೆ ಏನು ಇಲ್ಲ, ನನ್ನ ಸಾಮಾನು ಎಲ್ಲ ಅಲ್ಲೇದ್ರೆ ಇದೆ. ಒಂದು ಬಟ್ಟೆ ನಾವು ಹಾಕಿದ್ದು ಒಂದು ಬಟ್ಟೆ ಒಂದೇ ಐತೆ ನಮ್ಮ ಹತ್ರ, ಬರೀ ಏನು ಇಲ್ಲ. ನಿಮ್ಮ ಬದುಕು ಬೀದಿಗೆ ಬಂತು, ನಾಯಕರು ಸ್ಥಳೀಯರು ಯಾರಾದ್ರೂ ಬಂದು ಕೇಳ್ತಾ ಇದ್ದಾರೆ? ಯಾರು ಕೇಳಿಲ್ಲ ಸರ್. ಇವಾಗಿಂದ ಇಷ್ಟು ದಿವಸ, ಇವಾಗ ಬೆಳಗ್ಗೆ ಆಗಿದ್ದು 6 ಗಂಟೆಗೆ ಹೊಡೆದಾಗಿದ್ದು, ಇವಾಗಂದ ಯಾರು ಬಂದಿಲ್ಲ. ಏನಾಯ್ತು ನಿಮ್ದು ಪರಿಸ್ಥಿತಿ, ಏನೈತೆ ನಿಮ್ಗೆ ಏನ್ ಸೌಕರ್ಯ ಐತೆ ಅಂತ ಯಾರು ಹೇಳಿಲ್ಲ. ಬರೇ ಓಟ್ ಕೇಳಕಂದ್ರೆ ಬರ್ತಾರ ಅವ್ರು, ಓಟ್ ಒಂದು ಕೇಳ್ತಾರೆ, ಓಟ್ ತಗೊಂಡು ಹೋಗ್ತಾರೆ. ನಮ್ಗೆ ಏನು ಸೌಕರ್ಯ ಕೊಡಿಲ್ಲ. ಬರೇ ಯಾರು ಬಂದು ಇಷ್ಟು ಊಟ ತಿಂದಿರಾರ, ನಿಮ್ಮ ಮಕ್ಳು ಹಿಂಗೈತೆ, ನೀವು ಚಳಿಯಲ್ಲಿ ಹಿಂಗೈತಾರೆ ನಿಮ್ಮ ಮಕ್ಕಳದು. ಪಸೆ ಚಿಕ್ಕ ಮಕ್ಕಳಿದ್ದಾರೆ, ಮುತ್ಕೆ ಇದ್ದಾರೆ, ಬಸರಿ ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಒಂದು ಪ್ರಶ್ನೆ ಕೇಳಕ್ಕೆ ಯಾರು ಬಂದಿಲ್ಲ. ಯಾರ ಹತ್ರ ನಾವು ಹೋಗ್ಬೇಕು ಹೇಳ್ಬೇಕು? ನಿಮ್ಗೆ ಓಟ್ ಬೇಕಂದ್ರೆ ನಮ್ಮ ಹತ್ರ ಬರ್ತೀರಾ? ಇಷ್ಟು ವರ್ಷದಿಂದ ನಿಮ್ಗೆ ಓಟ್ ಹಾಕಿ ನಿಮ್ಗೆ ಗೆಲ್ಬಿಟ್ಟಿದೀವಿ. ನಮ್ಗೆ ಏನು ಕಷ್ಟ ಕೇಳಕ್ ಬರಲ್ಲ ನೀವು? ಯಾಕೆ ಬರಲ್ಲ ನೀವು? ನಾವು ಹೋರಾಟ ಮಾಡ್ತಿದೀವಲ್ಲ, ನೀರ್ಗೂ ಬಿಟ್ಟಿಲ್ಲ, ನೀರ್ ಕೊಟ್ಟಿಲ್ಲ, ಹೋಗ್ಲಿ ಬಿಡು. ಇಲ್ಲಿ ಫಿಲ್ಟರ್ ಟ್ಯಾಂಕ್ ಕೊಟ್ಟಿದ್ದಾರೆ, ಫಿಲ್ಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಅಲ್ಲಿಂದ ನಮ್ಗೆ ಬಿಸಾಕೋ ನೀರು ನಾವು ಯೂಸ್ ಮಾಡ್ಕೋತಿದ್ವಿ. ಅಲ್ಲಿಂದ 5 ರೂಪಾಯಿ ಕ್ಯಾನ್ ಹಾಕೊಂಡು ಕುಡಿಯೋ ನೀರು ತಗೊಂತೀವಿ, ಬಿಸಾಕೋದು ನೀರು ನಾವೇ ಹಾಕೊಂತೀವಿ. ಪಾತ್ರೆ ತೊಳೆಯಕ್ಕೆ, ಮಕ್ಕಳಿಗೆ ಸ್ನಾನ ಮಾಡಿಸೋಕೆ, ನಮ್ ಸ್ನಾನ ಮಾಡೋಕೆ ಅದೇ ಯೂಸ್ ಮಾಡೋದು ನಾವು. ಬರೀ ಯಾರು ನೀರ್ಗೂ ಕೊಟ್ಟಿಲ್ಲ, ಕರೆಂಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಎಲ್ಲ ನಾವು ಹೋರಾಟ ಮಾಡಿ ನಾವು ಮನೆ ಕಟ್ಟಿದ್ದೀವಿ. ಕಾತಕಂದ ಕರೆಂಟ್ ಬಿಲ್ದು ಕಾತಕಂದ ಸಂವತ್ಸರ ಕೊಡ್ತಾರಲ್ಲ, ಕಾತಕಂದ ಅದು ಕಟ್ತೀವಿ ನಾವು. ಕರೆಂಟ್ ಬಿಲ್ ಕಟ್ತೀವಿ,
ಮತ್ತೆ ಇನ್ನು ಏನು ಅಂತಾರೆ ಗ್ಯಾಸ್ ಕೊಡ್ತೀವಿ, ಗ್ಯಾಸ್ಗೆ ನಾವು ತಗೊಂಡಿದೀವಿ, ಅದನ್ನು ಕಟ್ತೀವಿ. ಬರೇ ಒಂದು ಬಿಷನು ನಾವು ಎಲ್ಲ ಕಟ್ತೀವಿ, ನಾವು ಕಾಸು ದುಡಿಮೆ ಮಾಡೇನೇನು ಕಟ್ತೀವಿ, ಭಿಕ್ಷೆ ಬೆಳೆನೇನು ಕಟ್ತೀವಿ. ಇವಾಗ ನಮ್ಗೆ ಮಕ್ಕಳಿಗೆ ಇದಾವೆ, ಇಲ್ಲಿ ಚಳಿಗೆ ನೀವು ಎಲ್ಲರೂ ಮಕ್ಕಳು ಬಂದು ಇಲ್ಲೇ ತಗೊಂಡಿದ್ದಾರೆ. ಯಾರನ್ನ ಬಂದು ಹೇಳಿದಿರಾ ನೀವು? ಬರೀ ಓಟ್ಗೆ ಮಾತ್ರ ನಮ್ಮ ಹತ್ರ ಬಂದು ಹೇಳ್ತೀರಾ ನೀವು? ಇವಾಗ ಯಾರು ಕೇಳೋದು ನಮ್ಗೆ? ಯಾರಂತ ಬರ್ತಾರೆ ನಮ್ಗೆ? ಯಾರನ್ನ ಬರ್ಲೇಬೇಕಲ್ಲ. ನೀವು ಯಾರು ಇಷ್ಟು ದೊಡ್ಡ ಇದ್ದಾರೆ, ಯಾರನ್ನ ಬರ್ರಿ ನಮ್ಗೆ ಹೇಳ್ರಿ, ಏನಾಯ್ತಾ ನಿಮ್ಗೆ, ಏನಿಲ್ಲ ಅಂತ ಹೇಳಕ್ ಬರಲ್ಲ ನಿಮ್ಗೆ. ಇದು ಹೇಳ್ಬೇಕಲ್ಲ ಸರ್. ನಾವು ಯಾರು ಬಂದಿಲ್ಲ ಸರ್ ಇವಾಗಿಂದ. ಬರೀ ಊಟ ಇಲ್ಲ, ಏನು ಇಲ್ಲ, ನಮ್ಗೆ ಏನ್ ಸೌಕರ್ಯ ಇಲ್ಲ. ಬರೀ ಯಾರು ಹೋಗ್ತಾ ಇದಾರೆ ಅವ್ರು ಬಂದು ಅಮ್ಮ ನೀನ್ ಊಟ ತಿಂದಿದ್ಯಾ, ಮನೆ ಎಲ್ಲ ಹೊಡೆದಾಗಿದೆ ಅಂತ ಯಾರೋ ಇಬ್ಬರು ಜನ ಬಂದು ನೀರು ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ. ಸುಳ್ಳು ಹೇಳ್ಬಾರ್ದು, ಕೊಟ್ಟಿದ್ದಾರೆ. ಇವಾಗ ಬಂದು ಮಕ್ಕಳಿಗೆ ಏನೋ ಟೋಪಿ ಅಂತ ಹಾಕ್ಬಿಟ್ರು, ಮತ್ತೆ ಇದು ಬೆಡ್ಶೀಟ್ ಕೊಟ್ರು. ಸುಳ್ಳು ಹೇಳ್ಬಾರ್ದು. ಯಾರೋ ಗೊತ್ತಿಲ್ಲ ನಮ್ಗೂನು. ಒಂದು ಬಿಜೆಪಿ ಬಂದಿಲ್ಲ, ಒಂದು ಕಾಂಗ್ರೆಸ್ ಬಂದಿಲ್ಲ, ಏನು ಬಂದಿಲ್ಲ. ಈಗ ಬಹಳಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ರಿ, ಈಗ ಮನೆ ಒಡೆದಾಕ್ಬಿಟ್ರು, ಈಗ ಮುಂದೆ ಬದುಕು ಹೆಂಗೆ ಅಂತ ನಮ್ಗೆ ಇದೇ ಇನ್ ಬೇಕು, ಇದೇ ನಮ್ ಮನೆ ನಮ್ಗೆ ಬೇಕೇ ಬೇಕು. ಎಲ್ಲಿ ನಾನು ಹೋಗ್ತೀವಿ, ನಾವು ಎಲ್ಲಿಗಿದ್ರೂ ಹೋಗ್ತೀವಿ. ನಮ್ ಮನೆ ಬೇಕೇ ಬೇಕು, ಇದೇ ಮನೆ ಬೇಕು, ಬೇರೆ ಮನೆ ಬೇಡ ನಮ್ಗೆ. ಈ ಮನೆನೇ ಬೇಕು. ನಾವು ಹೊಡೆದಾಗಿದ್ದು ಮನೆ ಹೆಂಗ್ ಹೊಡೆದ್ಯಾ ಹಂಗೆ ಕಟ್ಕೊಂಡ್ ಕೊಡ್ಬೇಕು ನಮ್ಗೆ. ಹೆಂಗ್ ಕಟ್ಕೊಡ್ತೀಯ ಅನ್ನೋನ್ ಗೊತ್ತಿಲ್ಲ ನಮ್ಗೆ. ಹೆಂಗ್ ಏನಾನ ಮಾಡ್ಕೋಬಿಡು, ನನ್ಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ನಮ್ಗೆ ಅಂತಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹೆಂಗ ಬೇಕಾದ್ರೂ ಕೂಡ ಅವ್ರ ಮನೆಯನ್ನ ಧ್ವಂಸ ಮಾಡಬಹುದು ಅಂತ ಅನ್ಕೊಂಡಿದಾರ ಅಂತ ಏನೋ ಗೊತ್ತಿಲ್ಲ ಸರ್. ಅದು ಮಾತ್ರ ನಮ್ಗೆ ಗೊತ್ತಿಲ್ಲ. ಕೊಡ್ತೀವಿ, ನೀವು ಇಲ್ಲೇ ಇರಿ, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಗೆ ಪೇಪರ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಐತೆ ಪೇಪರ್, ತೋರ್ತೀವಿ. ಹಕ್ಕುಪತ್ರ ಕೊಡ್ತೀನಿ, 1 ವಾರ ಟೈಮ್ ಕೊಡ್ರಿ, ನಾನು ಹಕ್ಕುಪತ್ರ ಕೊಡ್ತೀನಿ, ಹೆಂಗನ ಮಾಡಿ ನಿಮ್ಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಇರುವಂತ ಎಲ್ಲಾ ಮನೆಗಳ ಹಕ್ಕುಪತ್ರ ಇದೆಯಾ? ಇದೆ ಸರ್, ಹಕ್ಕುಪತ್ರ ಇಲ್ಲ. ಒಂದು ಏನೋ ಪೇಪರ್ ಕೊಟ್ಟಿದ್ದಾರೆ, ಅದು ಗೊತ್ತಿಲ್ಲ. ಆಸಾ ಕಳಪತ್ರ ಅಂತ ಅದು ಗೊತ್ತಿಲ್ಲ ನಮ್ಗೆ. ಅದು ಒಂದು ಪೇಪರ್ ಅದು ಕೊಟ್ಟಿದ್ದಾರೆ. ಯಾರನ್ನ ನಿಮ್ ಮನೆಗೆ ಬಂದು ಹೊಡೆದು ಹಾಕ್ದಿರ ಅಂತ ಹೇಳಿದ್ರೆ ನೀವು ಇದು ತೋರ್ಸ್ಬೇಕು ಅಂತ ಹೇಳಿದ್ರು. ಸರ ತೋರ್ತೀನಿ ಅಪ್ಪ ಅಂತ ಹೇಳಿದ್ರು. ಕೊಡ್ರಿ, ಇದೆಲ್ಲ ಪೇಪರ್ ಇದೆ ಒಂದೇ ಸರ್. ಮೀಟಿಂಗ್ ಮಾಡಿ ಇಲ್ಲೇ ಸ್ಕೂಲಲ್ಲೇನೆ ಮೀಟಿಂಗ್ ಮಾಡಿ ಇಲ್ಲೇ ಕೊಟ್ಟಿದ್ದಾರೆ. ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಮತ್ತೆ ಡೋರ್ ನಂಬರ್ ಹಾಕಿದ್ದಾರೆ. ಎಲ್ಲ ಹಾಕಿದ್ದಾರೆ ಅವ್ರು. ಬಾತ್ರೂಮ್ ಕಲೆಕ್ಷನ್ ಇಲ್ಲ, ನೀರ್ ಕಲೆಕ್ಷನ್ ಇಲ್ಲ, ಏನ್ ಕಲೆಕ್ಷನ್ ಇಲ್ಲ ಅನ್ನೋದ್ರು. ನಾವು ಇಷ್ಟು ದಿವಸ ಇಲ್ಲೇ ಇದ್ದೀವಿ, ನಾವು ಎಲ್ಲಿಗೆ ಹೋಗಿಲ್ಲ. ಇಷ್ಟು ವಾರದಿಂದ ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಮಾಡ್ತಿದ್ದೀವಿ, ಎಲ್ಲ ಮಾಡ್ತಿದ್ದೀನಿ. ನಾನು ಏನು ತಪ್ಪು ಮಾಡಿಲ್ಲ. ಇವಾಗ ನಾವು ಮನೆ ಯಾಕೆ ಖಾಲಿ ಮಾಡಬೇಕು? ಏನಂತ ನಿಮ್ದು ಹೇಳ್ಬೇಕಲ್ಲ. ನೀವು ಹೊಡೆದಾಗ್ತಿದ್ದೀರಪ್ಪ, ನಮ್ಗೆ ಹೇಳ್ಬೇಕು. ಒಂದು ಇಷ್ಟು ಪೇಪರ್ ಅಂತ ತಗೊಂಡ್ ಬಂದಿರಲ್ಲ, ಅದ್ ತೋರ್ಸಿನಿ ನಮ್ಗೆ. ಯಾಕೆ ತೋರ್ಸಿಲ್ಲ? ಈಗ 30 ವರ್ಷಗಳಿಂದ ಇಲ್ಲೇ ಬದುಕು ಕಟ್ಕೊಂಡಿದ್ರಿ, ಈಗ ಏಕಾಏಕಿ ಮನೆಗೆ ಕೆಡೋದ್ರು. ಹೌದು ಸರ್. ಚಿಕ್ಕ ಮಕ್ಕಳು ಕಟ್ಕೊಂಡು ಬದುಕು ಹೆಂಗ್ ಸಾಗಿಸ್ತೀರಾ ಅಂತ ಅದೇ ಹೇಳ್ರಿ ನಮ್ಗೆ. ಅದೇ ನ್ಯಾಯ ಬೇಕು ನಮ್ಗೆ. ಅದು ಒಂದೇ ನ್ಯಾಯ ಬೇಕು. ಇಷ್ಟು ವರ್ಷದಿಂದ ನೀವು ಬಂದಿಲ್ಲ, ಇವಾಗ ಯಾಕೆ ಬಂದಿರು? ಏನ ನಿಮ್ದು? ನಮ್ಗೆ ಹೇಳಲೇಬೇಕಲ್ಲ. ಮುಂಚೆ ಒಂದನ ಪ್ರಶ್ನೆನ ಕೇಳ್ಬೇಕಲ್ಲ, ಒಂದ್ ದಿವಸನ ಬರ್ಬೇಕಲ್ಲ, ಹೇಳ್ಬೇಕಲ್ಲ, ಒಂದ್ ಟೈಮ್ ಅನ್ನ ಕೊಡ್ಬೇಕಲ್ಲ. ಅವಾಗ ಇದು ಹೊಡೆದಾಕ್ತಿದೀವಿ ಅಮ್ಮ, ಇದು ಖಾಲಿ ಮಾಡ್ರಿ, ಇವಾಗ ಖಾಲಿ ಮಾಡ್ರಿ ಅಂತ ಹೇಳ್ದಿರ 1 ದಿವಸನ 2 ದಿವಸನ ನೀವು ಟೈಮ್ ಕೊಟ್ಟಿದ್ದು ನಾವು ಖಾಲಿ ಮಾಡ್ತಿದ್ದೀವಿ. ಎಲ್ಲನ್ನ ಹೋಗಿ ನಾವು ಮಾತಾಡ್ತಿದ್ದೀವಿ, ಏನನ್ನ ಮಾಡ್ತಿದ್ವಿ. ಇಲ್ಲ ಸರ್, ಇವಾಗ ಏನು ಇಲ್ಲ. ಇಷ್ಟು ಮಕ್ಕಳಿದಾವೆ, ಇಷ್ಟು ಜನ ಇದಾವೆ, ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿ ಬದುಕಬೇಕು? ಇದು ಒಂದು ಬಿಟ್ರೆ ನಮ್ಗೆ ಎಲ್ಲಿ ಇಲ್ಲ. ಮನೆ ಇಲ್ಲ, ಪಟ್ಟ ಇಲ್ಲ, ಏನು ಇಲ್ಲ. ಇದು ಒಂದೇ ಐತೆ ನಮ್ಗೆ. ಈಗ ಸ್ಥಳೀಯ ಶಾಸಕರನ್ನ ಏನಾದ್ರೂ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತೀರಾ? ಏನ್ ಕತೆ? ನಮ್ಗೆ ಮನೆ ಬೇಕು ಸರ್. ಹೆಂಗನ ಎಲ್ಲೇ ಹೋಗ್ಬೇಕಂದ್ರೂ ಅಲ್ಲಿ ಹೋಗ್ತೀವಿ, ನಾವು ಹೋರಾಟ ಮಾಡ್ತೀವಿ. ನಾಳೆ ಒಂದು ದಿವಸ ಬಿಟ್ಟು ಮುನ್ನಾಡ ನಾವು ಹೋರಾಟ ಮಾಡ್ತೀವಿ. ನಾವು ಹೋಗಿ ಎಲ್ಲೆಲ್ಲಿ ಹೋಗ್ಬೇಕು ಅಂದ್ರೂ ಅಲ್ಲಿ ಹೋಗ್ತೀವಿ. ಎಲ್ಲರೂ ಹೋಗಿ ನಾವು ಹೋರಾಟ ಮಾಡ್ತೀವಿ. ನಮ್ಗೆ ಮನೆ ಬೇಕು, ಮನೆ ಬೇಕು. ಹೆಂಗನ ಮಾಡ್ಲಿ ನಮ್ಮ ಮನೆ ಬೇಕು. ನೀವ್ ಹೆಂಗ್ ಹೋಗರ್ದಾರ್ಗಾರ ಹಂಗೆ ಕಟ್ಕೊಂಡ್ ಕೊಡ್ಬೇಕು ನಮ್ಗೆ. ನಾವು ಕಾಸು ಕೊಡಲ್ಲ, 1 ರೂಪಾಯಿ ಯಾರಿಗೂ ಕೊಡಲ್ಲ. 1 ರೂಪಾಯಿ ನಾವು ಯಾರು ಕೊಡಲ್ಲ. ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗೋದು ಉರ್ದು ಸ್ಕೂಲ್ ಹಾಕ್ತಿದೀವಿ ಗೌರ್ಮೆಂಟ್ ಅಲ್ಲಿ. ಭಿಕ್ಷೆ ಮಾಡಿ ಎಲ್ಲಿ ನಾವು ಮಕ್ಕಳಿಗೆ ಓದಿಸೋದು? ಏನು ಇಲ್ಲ. ಮನೆ ಕಟ್ಕೊಳೋದು ಇಲ್ಲ. ಬಾಡಿಗೆ ಮನೆಗೆ ಹೋಗಿದ್ರು ನಮ್ಗೆ ಬದುಕೋಕ್ ಆಗಲ್ಲ. ಯಾಕಂದ್ರೆ ಬಾಡಿಗೆ ಕಟ್ಟಕ್ ಆಗಲ್ಲ, ಕರೆಂಟ್ ಬಿಟ್ಟು ಕಟ್ಟಕ್ ಆಗಲ್ಲ. ನಮ್ ಕೈಯಲ್ಲಿ ಆಗಲ್ಲ ಸರ್. ನಮ್ ಭಿಕ್ಷೆ ಬೆಳಿ 1 ರೂಪಾಯಿ ದುಡಿಮೆ ಮಾಡಿ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ತಗೊಂಡ್ ಬಂದ್ರೆ ಎಲ್ಲಿ ಏನ್ ಮಾಡೋದು?
ಮಕ್ಕಳಿಗೆ ಅಡಿಗೆ ಮಾಡ್ಬೇಕು, ಮಕ್ಕಳಿಗೆ ಏನಾನ ಬೇಕಂದ್ರೆ ಎಲ್ಲ ನಾವೇ ನೋಡ್ಕೋಬೇಕು. ಏನೈತೆ ಮಕ್ಕಳಿಗೆ ಚೆನ್ನಾಗಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ನಾವು. ಎಲ್ಲ ಒಂದ್ 1,000 ರೂಪಾಯಿ ಇದ್ರೂ ಏನಾನ ಮಾಡ್ಬೋದು. 200 ರೂಪಾಯಿ 100 ರೂಪಾಯಿ ಅಂದ್ರೆ ಏನ್ ಮಾಡ್ಬೇಕು ಸರ್? ಅದೇ ಹೇಳ್ಬೇಕಲ್ಲ ಸರ್ ನಾವು. ಓಕೆ